ಹಾಯ್ ನಮಸ್ತೆ. ಇದು ಎಸ್ಪೆಷಲಿ ಫಾರ್ ಪೇರೆಂಟ್ಸ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನಾವು AI ಟೂಲ್ಸ್ನ ಉಪಯೋಗಿಸ್ಕೊಂಡು ಯಾವ ಥರ, ಫಾರ್ ಎಕ್ಸಾಂಪಲ್ ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ಫ್ಲೂಯೆಂಟ್ ಇರಲ್ಲ, ಆದರೆ ನಿಮ್ಮ ಮಕ್ಕಳಿಗೆ ಏನೋ ಪ್ರಾಜೆಕ್ಟ್ ಮಾಡಿಕೊಡ್ಬೇಕಾಗಿರ್ಬೋದು, ಅಥವಾ ಲೆಟರ್ಸ್ ಬರ್ಕೊಟ್ಟಾಗಿರ್ಬಹುದು, ಸ್ಕೂಲ್ಗೆ ಏನಾದರೂ ಅಪ್ಲಿಕೇಶನ್ ಲೆಟರ್ ಬರೀಬೇಕು, ಅಥವಾ ನಿಮ್ಮ ಆಫೀಸಲ್ಲಾಗಿರ್ಬೋದು, ಯಾರಿಗೇ ಆಗಿರ್ಬೋದು ಈ ವಿಡಿಯೋ ಉಪಯೋಗ ಆಗುತ್ತೆ. ದಯವಿಟ್ಟು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಇಲ್ಲಿ ನೋಡಿ, ನಾನು ಗೂಗಲ್ ಕ್ರೋಮ್ಗೆ ಹೋಗ್ತಾ ಇದ್ದೀನಿ. ನೀವು ನಿಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ಅದಾದ ನಂತರ ChatGPT ಓಪನ್ ಮಾಡಿ. ChatGPT ನನಗೆ ಯೂಸ್ ಆಗುತ್ತೆ, ಅಂದರೆ ನನಗೆ ಈಸಿ ಆಗುತ್ತೆ ಅಂತ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಜೆಮಿನಿ AI ಯೂಸ್ ಮಾಡ್ಬೋದು, ಕ್ಲಾಡ್ ಅಂತ ಬಂದಿದೆ ಅದು ಓಪನ್ ಮಾಡಬಹುದು. ಇನ್ನು ಓಪನ್ ಇದು ಇದೆ ChatGPT. ಸೊ ನಿಮಗೆ ಯಾವುದು ಯೂಸ್ ಆಗುತ್ತೋ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಓಪನ್ ಮಾಡಿ ಇಟ್ಕೋಬಹುದು. ನನಗೆ ನಂಗೆ ತುಂಬ ಇಷ್ಟ ChatGPT. ಸೊ ಅದಕ್ಕೋಸ್ಕರ ನಾನು ಇದು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಆಲ್ರೆಡಿ ಮಾಡಿರೋದೀನಿ ಲೀವ್ ಅಪ್ಲಿಕೇಶನ್ ಲೆಟರ್ ಅಂತ. ನೀವು ಪ್ರಾಂಪ್ಟ್ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಪ್ರಾಂಪ್ಟ್ ಅಂದರೆ ಏನು ಅಂತಂದರೆ, ನಾವು ಕೆಲಸ ಹೇಳೋದು ಈ ಥರನೇ ಆಗಬೇಕು. ನೀವು ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಇಟ್ಟಿಗೆ ಯಾವುದು ಇರಬೇಕು, ಮತ್ತು ಬಾಗಿಲು ಯಾವ ಕಡೆ ದಿಕ್ಕಲ್ಲಿ ಇರಬೇಕು, ಪೇಂಟ್ ಯಾವ ಕಲರ್ ಇರಬೇಕು, ಈ ಥರದ್ದೆಲ್ಲ ನೋಡ್ತೀರಲ್ವಾ. ಇಂಟೀರಿಯರ್ ಡಿಸೈನ್ ಯಾವ ಥರ ಇರಬೇಕು, ಇದನ್ನೆಲ್ಲನೂ ನಾವು ಹೇಳ್ತೀವಿ ಇನ್ನೊಬ್ಬರಿಗೆ. ಇದೇ ಥರ ಒಂದು AI ಟೂಲ್ಗೆ ನಾವು ಹೇಳ್ತೀವಿ, ಕನ್ವೆ ಮಾಡ್ತೀವಿ ಮೆಸೇಜ್ನ. ಅದನ್ನು ನಾವು ಪ್ರಾಂಪ್ಟ್ ಅಂತ ಕೊಡ್ತೀವಿ. ಪ್ರಾಂಪ್ಟ್ ಅಂದರೆ ನಮ್ಗೆ ಇದೇ ಥರದ್ದು ಬೇಕು, ರಿಸಲ್ಟು ನೀನು ಹೀಗೆ ಕೊಡಬೇಕು ಅಂತ ಹೇಳ್ತೀವಲ್ಲ, ದಟ್ ಈಸ್ ಪ್ರಾಂಪ್ಟ್ ಅಂತೀವಿ. ಓಕೆನಾ. ಈಗ ನಾನು ನೋಡಿ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ರೈಟ್ ಎ ಲೆಟರ್ ಫಾರ್ ಪ್ರಿನ್ಸಿಪಲ್ ಆ್ಯಸ್ ಅ ಪೇರೆಂಟ್ ಅಂದರೆ ನೀವು ಪೇರೆಂಟ್ ಆಗಿರ್ತೀರ. ಈಗ ಲೀವ್ ಲೆಟರ್ನ ಒಂದು ಸ್ಯಾಂಪಲ್ ನೋಡೋಣ ಅಂತ ನಾನು ಪ್ರಾಂಪ್ಟ್ ಅದು ಕೊಟ್ಟಿದ್ದೀನಿ. ಪ್ರಿನ್ಸಿಪಲ್ಲು ರ್ಯಾಂಡಮಾಗಿ ಒಂದು ಹೆಸರು ತೊಗೊಂಡಿದ್ದೀನಿ. ನಿಮ್ಮ ಮಕ್ಕಳು ಸ್ಕೂಲ್ ಪ್ರಿನ್ಸಿಪಲ್ ಅಥವಾ ಸ್ಕೂಲ್ ನೇಮು ಅದೆಲ್ಲ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಹೆಸರು ಮತ್ತು ರೀಸನ್ನು, ನಿಮ್ಮ ಮಗು ಏನಕ್ಕೆ ರಜೆ ಹಾಕಿತ್ತು ಸ್ಕೂಲಿಗೆ ಅಂತ ಒಂದು ರೀಸನ್ ಬರೆದ್ಬಿಟ್ಟು ಅಲ್ಲಿ ಕೊಟ್ಬಿಟ್ರೆ ಸಾಕು. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಒಂದು ನೋಡಿ ಲೀವ್ ಲೆಟರ್ ಬಂದುಬಿಡುತ್ತೆ. ನೋಡಿ ಬಂತು ಅಲ್ವಾ. ಇಷ್ಟೇ. ಇದನ್ನು ಕಾಪಿ ಮಾಡಿಕೊಂಡು ನೀವು MS ವರ್ಡ್ಗಾಗಲಿ ಕಾಪಿ ಮಾಡಿಕೊಂಡು, ಅಥವಾ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಕೊಟ್ಟು ನೀವು ಫಾರ್ವರ್ಡ್ ಮಾಡ್ಬೋದು. ಅರ್ಥ ಆಯ್ತಲ್ವಾ.